ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಯಾಗಿರೋ ದರ್ಶನ್ ಜೈಲಿನಲ್ಲಿ ಕಾಲ ಕಳೆಯುವಂತೆ ಆಗಿದೆ. ಮೊನ್ನೆಯಷ್ಟೇ ರೇಣುಕಾ ಸ್ವಾಮಿ ಪತ್ನಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಇತ್ತ ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ನಡೆದು 3-4 ತಿಂಗಳು ಕಳೆಯಿತು. ರೇಣುಕಾ ಸ್ವಾಮಿ ಕೊಲೆಯಾದ ಸಂದರ್ಭದಲ್ಲಿ ಪತ್ನಿ ಸಹನಾ 5 ತಿಂಗಳ ಗರ್ಭಿಣಿ. ಇದೀಗ ರೇಣುಕಾ ಸ್ವಾಮಿ ಮತ್ತೆ ಹುಟ್ಟಿ ಬಂದ ಅನ್ನೋ ಹಾಗೆ ಗಂಡು ಮಗುವಿಗೆ ಪತ್ನಿ ಜನ್ಮ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗುತ್ತಿದೆ. ರೇಣುಕಾ ಸ್ವಾಮಿ ಮಗುವನ್ನ ನೋಡಲು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೋಗುತ್ತಾರಾ, ಮಗುವಿಗೆ ಆಧಾರವಾಗಿ ನಿಲ್ಲುತ್ತಾರಾ ಅನ್ನೋ ಚರ್ಚೆಯ ಪೋಸ್ಟ್ಗಳು ಕೂಡ ಹರಿದಾಡುತ್ತಿದೆ. ರೇಣುಕಾ ಸ್ವಾಮಿಗೆ ಮಗುವಾಗಿದೆ ಅನ್ನೋ ವಿಷಯವನ್ನ ದರ್ಶನ್ಗೆ ಜೈಲು ಅಧಿಕಾರಿಗಳು ಹೇಳಿದಾಗ ದರ್ಶನ್ ಹೌದಾ ಅಂತ ಹೇಳಿ ಸುಮ್ಮನಾಗಿದ್ರು ಅನ್ನೋ ವಿಷಯ ಕೂಡ ಹೊರಬಿದ್ದಿತ್ತು. ಇದೀಗ ದರ್ಶನ್ ಜಾಮೀನು ಅವಧಿ ಮುಗಿದು ಜೈಲಿಗೆ ತೆರಳಿದಾಗ ಬಳಿಕ ವಿಜಯಲಕ್ಷ್ಮಿ ಅವರು ರೇಣುಕಾ ಸ್ವಾಮಿ ಪತ್ನಿಯನ್ನ ಭೇಟಿ ಮಾಡಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ. ದರ್ಶನ್ ಪತ್ನಿ ರೇಣುಕಾ ಸ್ವಾಮಿ ಮಗುವನ್ನ ನೋಡಲು ಹೋಗುತ್ತಾರೋ ಬಿಡುತ್ತಾರೋ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ದರ್ಶನ್ ಹೊರಬಂದರೆ ಪಕ್ಕ ಆ ಕುಟುಂಬದ ಪರವಾಗಿ ನಿಲ್ಲುತ್ತಾರೆ ಅನ್ನೋದು ಅವರ ಅಭಿಮಾನಿಗಳು ಮತ್ತು ಆಪ್ತರ ಉತ್ತರ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.